ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನ ಮಾಡ್ಕೊಂಡು ಬರ್ತಾ ಇತ್ತು. ಸಿದ್ದರಾಮಯ್ಯವರು ಜಿಬಿಎಗೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರು, ಬೇಗ ಮುಚ್ಚಬೇಕು ಅಂತೇಳಿ. ಆದರೆ ಸಿಎಂ ಸಿದ್ದರಾಮಯ್ಯವರ ಮಾತಿಗೆ ಕಿಮ್ಮತ್ತೇ ಇಲ್ವಾ ಜಿಬಿಎನಲ್ಲಿ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು. ಖುದ್ದು ಸಿದ್ದರಾಮಯ್ಯ ಅವರೇ ವಾರ್ನ್ ಮಾಡಿದ್ರು, ಆದರೂ ಪರಿಸ್ಥಿತಿ ಬದಲಾಗಿಲ್ಲ. ಯಮಗುಂಡಿಗಳ ಆತಂಕ ಬೆಂಗಳೂರಲ್ಲಿ ನಿಲ್ಲೋದಿಲ್ಲ, ನಿತ್ಯ ನಿರಂತರ ಆಗ್ಬಿಟ್ಟಿದೆ. ನಗರದ ಹೊರವಲಯದ ರಸ್ತೆಗಳು, ಅದು ವರ್ತೂರು ಭಾಗದಲ್ಲಿ ವಾಹನ ಸವಾರಿಗೆ ನಿತ್ಯ ನರಕ ದರ್ಶನ ಆಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಬೆಂಗಳೂರಿನ ಹೊರಭಾಗದಲ್ಲಂತೂ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಉದಾಹರಣೆಗೆ ನಾನೀಗ ಬೆಂಗಳೂರಿನ ವರ್ತೂರು ರಸ್ತೆಯ ಭಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ರಸ್ತೆಯಲ್ಲಿ ಬಿದ್ದಿದೆ ಅಂತ ಹೇಳಿ. ಕಳೆದ 15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಂದ್ರೆ ವರ್ತೂರಿನಿಂದ ಕಾಡುಗೋಡಿ ಇರ್ಬೋದು, ಆ ಕಡೆ ಭಾಗದಿಂದ ವೈಟ್ ಫೀಲ್ಡ್ ಇರ್ಬೋದು, ಹೀಗೆ ದೊಮ್ಮಸಂದ್ರ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ರಸ್ತೆಯ ಸವಾರರು ಇವತ್ತು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಶಾಲಾ ಬಸ್ಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲಾ ಬಸ್ಗಳು ಓಡಾಡುತ್ತೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗಿದೆ. ಎರಡು ರಸ್ತೆಗಳನ್ನು ನೋಡ್ತಾ ಇದ್ದೀರಾ. ಒಂದ್ ಸೈಡ್ ರಸ್ತೆ ಇದು ಗುಂಜೂರಿಗೆ, ದೊಮ್ಸಂದ್ರಕ್ಕೆ, ಸರ್ಜಾಪುರಕ್ಕೆ, ಅತ್ತಿಬೆಲಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆ. ಪಕ್ಕದ್ದು ಅದೇನ್ ಬಸ್ ಹೋಗ್ತಾ ಇದೆ ಆ ಕಡೆ ಹೋದ್ರೆ ವೈಟ್ ಫೀಲ್ಡ್ಗೆ ಹೋಗುತ್ತೆ, ಕಾಡುಗೋಡಿ, ಬೆಂಗಳೂರು ಸೌತ್ಗೆ ಕನೆಕ್ಟ್ ಆಗುವಂತಹ ರಸ್ತೆ. ನಿತ್ಯ ಇದೇ ರೀತಿಯಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ. ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ನೀವು ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಸರ್ಕಾರಕ್ಕೆ ವರ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಇಂಟ್ರೆಸ್ಟೇ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ವಾಹನ ಸವಾರರು ಪ್ರತಿನಿತ್ಯ ಸರ್ಕಾರಕ್ಕೆ ಬೈಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಧೂಳಿನಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಇಲ್ಲಿರುವಂತಹ ಶಾಸಕರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ರಸ್ತೆ ಗುಂಡಿಗಳಲ್ಲಿ ಸೇರ್ಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಟ್ರಾಫಿಕ್ ಪೊಲೀಸರು ಅಲ್ಲಿ ಇತ್ಕೊಂಡು ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಆಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಧೂಳು ಹೋಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡೇ ಬರ್ತಾ ಇದ್ದಾರೆ. 15 ವರ್ಷದ ಹಿಂದೆ ಗ್ರಾಮ ಪಂಚಾಯತಿಗೆ ವರ್ತೂರು ಸೇರಿತ್ತು. ಆಗ ಒಂದಿಷ್ಟು ಕೆಲಸಗಳ ಆಗ್ತಾ ಇತ್ತು. ಆದ್ರೆ ಯಾವಾಗ BBMP ಲಿಮಿಟ್ಸ್ಗೆ ಬಂತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿದೆ. ಇಲ್ಲಿ ಇರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ತಾನೇ ಓಡಾಡೋದು, ನಾವು ಓಡಾಡ್ಬೇಕಾದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಹೀಗಾಗಿ ವರ್ತೂರು ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನ ಮಾಡ್ಕೊಂಡು ಬರ್ತಾ ಇತ್ತು. ಸಿದ್ದರಾಮಯ್ಯವರು ಜಿಬಿಎಗೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರು, ಬೇಗ ಮುಚ್ಚಬೇಕು ಅಂತೇಳಿ. ಆದರೆ ಸಿಎಂ ಸಿದ್ದರಾಮಯ್ಯವರ ಮಾತಿಗೆ ಕಿಮ್ಮತ್ತೇ ಇಲ್ವಾ ಜಿಬಿಎನಲ್ಲಿ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು. ಖುದ್ದು ಸಿದ್ದರಾಮಯ್ಯ ಅವರೇ ವಾರ್ನ್ ಮಾಡಿದ್ರು, ಆದರೂ ಪರಿಸ್ಥಿತಿ ಬದಲಾಗಿಲ್ಲ. ಯಮಗುಂಡಿಗಳ ಆತಂಕ ಬೆಂಗಳೂರಲ್ಲಿ ನಿಲ್ಲೋದಿಲ್ಲ, ನಿತ್ಯ ನಿರಂತರ ಆಗ್ಬಿಟ್ಟಿದೆ. ನಗರದ ಹೊರವಲಯದ ರಸ್ತೆಗಳು, ಅದು ವರ್ತೂರು ಭಾಗದಲ್ಲಿ ವಾಹನ ಸವಾರಿಗೆ ನಿತ್ಯ ನರಕ ದರ್ಶನ ಆಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಬೆಂಗಳೂರಿನ ಹೊರಭಾಗದಲ್ಲಂತೂ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಉದಾಹರಣೆಗೆ ನಾನೀಗ ಬೆಂಗಳೂರಿನ ವರ್ತೂರು ರಸ್ತೆಯ ಭಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ರಸ್ತೆಯಲ್ಲಿ ಬಿದ್ದಿದೆ ಅಂತ ಹೇಳಿ. ಕಳೆದ 15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಂದ್ರೆ ವರ್ತೂರಿನಿಂದ ಕಾಡುಗೋಡಿ ಇರ್ಬೋದು, ಆ ಕಡೆ ಭಾಗದಿಂದ ವೈಟ್ ಫೀಲ್ಡ್ ಇರ್ಬೋದು, ಹೀಗೆ ದೊಮ್ಮಸಂದ್ರ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ
ಹೋಗುವಂತಹ ರಸ್ತೆಯ ಸವಾರರು ಇವತ್ತು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಶಾಲಾ ಬಸ್ಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲಾ ಬಸ್ಗಳು ಓಡಾಡುತ್ತೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗಿದೆ. ಎರಡು ರಸ್ತೆಗಳನ್ನು ನೋಡ್ತಾ ಇದ್ದೀರಾ. ಒಂದ್ ಸೈಡ್ ರಸ್ತೆ ಇದು ಗುಂಜೂರಿಗೆ, ದೊಮ್ಸಂದ್ರಕ್ಕೆ, ಸರ್ಜಾಪುರಕ್ಕೆ, ಅತ್ತಿಬೆಲಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆ. ಪಕ್ಕದ್ದು ಅದೇನು ಬಸ್ ಹೋಗ್ತಾ ಇದೆ ಆ ಕಡೆ ಹೋದ್ರೆ ವೈಟ್ ಫೀಲ್ಡ್ಗೆ ಹೋಗುತ್ತೆ, ಕಾಡುಗೋಡಿ, ಬೆಂಗಳೂರು ಸೌತ್ಗೆ ಕನೆಕ್ಟ್ ಆಗುವಂತಹ ರಸ್ತೆ. ನಿತ್ಯ ಇದೇ ರೀತಿಯಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ. ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ನೀವು ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಸರ್ಕಾರಕ್ಕೆ ವರ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಇಂಟ್ರೆಸ್ಟೇ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ವಾಹನ ಸವಾರರು ಪ್ರತಿನಿತ್ಯ ಸರ್ಕಾರಕ್ಕೆ ಬೈಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಧೂಳಿನಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಇಲ್ಲಿರುವಂತಹ ಶಾಸಕರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ರಸ್ತೆ ಗುಂಡಿಗಳಲ್ಲಿ ಸೇರ್ಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಟ್ರಾಫಿಕ್ ಪೊಲೀಸರು ಅಲ್ಲಿ ಇತ್ಕೊಂಡು ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಆಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಧೂಳು ಹೋಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡೇ ಬರ್ತಾ ಇದ್ದಾರೆ. 15 ವರ್ಷದ ಹಿಂದೆ ಗ್ರಾಮ ಪಂಚಾಯತಿಗೆ ವರ್ತೂರು ಸೇರಿತ್ತು. ಆಗ ಒಂದಿಷ್ಟು ಕೆಲಸಗಳ ಆಗ್ತಾ ಇತ್ತು. ಆದ್ರೆ ಯಾವಾಗ BBMP ಲಿಮಿಟ್ಸ್ ಬಂತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿದೆ. ಇಲ್ಲಿ ಇರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ತಾನೇ ಓಡಾಡೋದು, ನಾವು ಓಡಾಡ್ಬೇಕಾದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಹೀಗಾಗಿ ವರ್ತೂರು ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಗುವಂಥದ್ದು. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ. ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ನೀವು ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಸರ್ಕಾರಕ್ಕೆ ವರ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಇಂಟ್ರೆಸ್ಟೇ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ವಾಹನ ಸವಾರರು ಪ್ರತಿನಿತ್ಯ ಸರ್ಕಾರಕ್ಕೆ ಬೈಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಧೂಳಿನಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಇಲ್ಲಿರುವಂತಹ ಶಾಸಕರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ರಸ್ತೆ ಗುಂಡಿಗಳಲ್ಲಿ ಸೇರ್ಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಟ್ರಾಫಿಕ್ ಪೊಲೀಸರು ಅಲ್ಲಿ ಇತ್ಕೊಂಡು ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಆಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಧೂಳು ಹೋಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡೇ ಬರ್ತಾ ಇದ್ದಾರೆ. 15 ವರ್ಷದ ಹಿಂದೆ ಗ್ರಾಮ ಪಂಚಾಯತಿಗೆ ವರ್ತೂರು ಸೇರಿತ್ತು. ಆಗ ಒಂದಿಷ್ಟು ಕೆಲಸಗಳ ಆಗ್ತಾ ಇತ್ತು. ಆದ್ರೆ ಯಾವಾಗ BBMP ಲಿಮಿಟ್ಸ್ ಬಂತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿದೆ. ಇಲ್ಲಿ ಇರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ತಾನೇ ಓಡಾಡೋದು, ನಾವು ಓಡಾಡ್ಬೇಕಾದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಹೀಗಾಗಿ ವರ್ತೂರು ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.